ಬೀದರ್ ನಗರದ ಮೋಹನ್ ಮಾರ್ಕೆಟ್ನಲ್ಲಿರುವ ಕಸ್ತೂರಿ ಹೋಟೆಲ್ನಲ್ಲಿ ಕಳ್ಳತನ ನಡೆದಿದೆ. ತಡರಾತ್ರಿ ಹೋಟೆಲ್ಗೆ ನುಗ್ಗಿದ ಇಬ್ಬರು ಇಟ್ಟಿಗೆ ಗೋಡೆ ಒಡೆದು ಒಳಗೆ ನುಗ್ಗಿ ಕೌಂಟರ್ನಲ್ಲಿದ್ದ ಸುಮಾರು 10ರಿಂದ ಅಧಿಕ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಸದ್ಯ ಕಳ್ಳರ ಕೈ ಚಳಕದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಹೋಟೆಲ್ನಲ್ಲಿ ಅಳವಡಿಸಲಾಗಿದ್ದ 4 ಸಿಸಿಟಿವಿ ಕ್ಯಾಮೆರಾ ಒಡೆದು ಹಾಕಲು ಕಳ್ಳರು ಯತ್ನಿಸಿದ್ದಾರೆ. ಈ ಸಂಬಂಧ ಬೀದರ್ ನಗರ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಕಳ್ಳರು ಯಾವ ರೀತಿ ಕಳ್ಳತನಕ್ಕೆ ಯತ್ನ ಮಾಡಿದ್ದಾರೆ ಮತ್ತು ಕೌಂಟರ್ನಲ್ಲಿದ್ದ 8ರಿಂದ 10 ಸಾವಿರ ರೂಪಾಯಿ ತೆಗೆದುಕೊಂಡು ಹೋಗಿದ್ದಾರೆ. ಸಿಸಿಟಿವಿಯಲ್ಲಿ ಯಾವ ರೀತಿ ಸೆರೆಯಾಗಿದೆ ನೋಡಿ. ಕಳ್ಳ ಕೌಂಟರ್ನಲ್ಲಿದ್ದ ಹಣವನ್ನು ತೆಗೆದುಕೊಳ್ಳುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಯಾವ ರೀತಿ ಡೋರ್ ಓಪನ್ ಮಾಡ್ತಾನೆ ನೋಡಿ, ಆತ ಲಾಕ್ ಆಗಿರೋ ಡೋರನ್ನು ಯಾವ ರೀತಿ ಓಪನ್ ಮಾಡಿದ್ದಾನೆ ಅಂತ ಹೇಳಿ. ಸೊ ಇನ್ನು ಮುಂದೆ ಆ ಥರದ ಪ್ರಕರಣಗಳಾಗದಂತೆ ಅಲ್ಲಿನ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಬೇಕು. ಅವ್ರನ್ನ ಬೇಗ ಹಿಡಿಬೇಕು. ಕಳ್ಳರನ್ನ ಹಿಡಿದು ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಇನ್ನೊಂದ್ಸರಿ ಕಳ್ಳತನಕ್ಕೆ ಇಳಿಬಾರ್ದು. ಆ ಥರ ಪೊಲೀಸರು ಮಾಡಬೇಕು. ಅದನ್ನು ಮಾಡ್ತಾರೆ ಪೊಲೀಸರು. ನಮಗೆ ನಂಬಿಕೆ ಇದೆ ಅವ್ರ ಮೇಲೆ. ಸೊ ಇವಾಗ ಬೀದರ್ನಲ್ಲಿ ಆಗಿರತಕ್ಕಂಥದ್ದು.